ಇವತ್ ನಂಗೆ ಏನ್ ಬಂತು ಗೊತ್ತಾ? ಹೌದು, ಇಂಡಿಯಾದಿಂದ ಪಾರ್ಸೆಲ್ ಬಂತು. ಈ ಕೆನಡಾದ ವಿಂಟರ್ ಕೊರಿಯೋ ಚಳಿ ಮಧ್ಯೆ, ಸ್ನೋ ಮಧ್ಯೆ ಈ ಬಾಕ್ಸ್ ನೋಡಿದ ತಕ್ಷಣ ಫುಲ್ ಖುಷಿಯಾಗೋಯ್ತು. ಪ್ರತಿ ವರ್ಷ ಮೊಮ್ಮಗಳಿಗೋಸ್ಕರ ನಮ್ಮಪ್ಪ ಪಾರ್ಸೆಲ್ ಕಳಿಸ್ತಾರೆ, ಆದ್ರೆ ಅವಳು ಸ್ಕೂಲಿಗೆ ಹೋಗ್ಬಿಟ್ಟಿದ್ದಾಳೆ. ಅವಳು ಬರೋ ತನಕ ಈಗ ಈ ಪಾರ್ಸೆಲ್ ನೋಡ್ಕೊಂಡು ಕಾಯ್ಬೇಕು. ಆ ಪಾರ್ಸೆಲ್ ಓಪನ್ ಆಗೋ ತನಕ ಏನು ಇಂಟ್ರೆಸ್ಟ್ ಇಲ್ಲ. ಇಲ್ಲಿಂದ ಪಾರ್ಸೆಲ್ ಎಲ್ಲ ಯಾಕೆ ಕಳಿಸ್ತೇ ರೆಡಿ, ಅಲ್ಲಿ ಸಿಗೋದು ಇಲ್ಲೂ ಸಿಗುತ್ತೆ ಅಂತ ಹೇಳಿದ್ ನಾನೇ. ಆದ್ರೆ ಸ್ಪ್ಲಿಟ್ ಪರ್ಸನಾಲಿಟಿ ತರ ನೆಕ್ಸ್ಟ್ ಮೊಮೆಂಟ್ ಆರ್ಡರ್ ಮಾಡ್ಬಿಟ್ಟಿದೀನಿ. ನಾನ್ ಆರ್ಡರ್ ಮಾಡಿರೋ ಐಟಮ್ಸ್ ಅಲ್ಲದೆ ನಮ್ಮಪ್ಪ ಸರ್ಪ್ರೈಸ್ ಆಗಿ ಇನ್ನೊಂದಷ್ಟು ಐಟಮ್ಸ್ ಕಳಿಸಿದ್ದು. Wow, it's huge. ಈಗ ಲಡ್ಡು ರೌಂಡ್ ಆಗಿ ಕಳಿಸಿದ್ರೆ ಪುಡಿ ಪುಡಿ ಆಗುತ್ತೆ ಅಂತ ಸ್ಕ್ವೇರ್ ಆಗಿ ಕೂಡ ಬರುತ್ತೆ, ಗೊತ್ತಿತ್ತಾ? ಎಲ್ಲದೂ ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇದೆ, ಆದ್ರೆ ಈ ಸೀರೆ ಮಾತ್ರ ಬ್ಲೌಸ್ ಪೀಸ್ ಕಟ್ ಆಗಿ ಅದನ್ನ ಗಂಟ್ ಹಾಕಿ ಕಳಿಸಿದ್ರು. ಅದಕ್ಕೆ ಒಂದ್ ನಿಮಿಷ ಯೋಚನೆ ಆಯ್ತು, ಯಾವ್ದಾದ್ರು ಎಕ್ಸ್ಚೇಂಜ್ ಪ್ರಾಡಕ್ಟ್ ಯಾರು ಯೂಸ್ ಮಾಡಿದ್ರು, ಆಮೇಲೆ ಬಿಚ್ಚಿ ವಾಪಸ್ ಕಳಿಸಿದ್ರು. ಆದ್ರೆ ಏನಾದ್ರಾಗ್ಲಿ ಅಲ್ಲಿಂದ ತರಿಸಿದೀನಿ, ಈಗ ಯಾರು ವಾಪಸ್ ಕೊಡ್ತಾರೆ? ಇಟ್ಸ್ ಓಕೆ, ನನಗೆ ಚೆನ್ನಾಗಿ ಕಾಣಿಸ್ತೀನಿ. ಹಾಗೆ ನನ್ನ ಸ್ವೀಟೆಸ್ಟ್ ಲೋಕಲ್ ಫ್ರೆಂಡ್ಸ್ ಗೆ, ಹುಡುಗಿಯರ ಇದು ಲೇಟ್ ಪೋಸ್ಟ್, ಸ್ವೀಟ್ಸ್ ಎಲ್ಲ ಖತಮ್ ಅಂಡ್ ಖಾಲಿ. ತುಂಬಾ ಜನ ಹೇಳೋಕ್ ಕೇಳಿದೀನಿ, ನಮ್ಗೇನು ಕಸ್ಟಮ್ಸ್ ಕಟ್ಬೇಕಾಗಿ ಬರ್ಲಿಲ್ಲ. ಅಲ್ಲಿ ಏನ್ ಡಿಕ್ಲೇರ್ ಮಾಡಿದರೆ ಅದು ಇಂಪಾರ್ಟೆಂಟ್ ಆಗುತ್ತೆ, ಗಿಫ್ಟ್ಸ್ ಅಂತ ಹಾಕಿದ್ರೆ ಬರಲ್ಲ ಕಸ್ಟಮ್ಸ್ ಅಂತ. ಬಟ್ ನಾನ್ ಲಾಸ್ಟ್ 10 ವರ್ಷದಿಂದ $20-25 ಅಂತ ಕೊಡ್ತಾ ಇದ್ದೀನಿ. ನಿಮ್ಗೇನಾದ್ರೂ ಗೊತ್ತಿದ್ರೆ ಐಡಿಯಾಸ್ ಹೇಳಿ.